ಕೊಡಗು ಜಿಲ್ಲೆಯಲ್ಲೂ ಭಾರೀ ವರ್ಣನ ಆರ್ಭಟ ಜೋರಾಗಿದೆ. ಭಾರೀ ಮಳೆ ಆಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಭಾಗಮಂಡಲ ಗ್ರಾಮದಲ್ಲಿರುವ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದೆ. ಭಾರೀ ವರ್ಷಧಾರಿ ಆಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ. ಭಾಗಮಂಡಲ ಗ್ರಾಮದಲ್ಲಿರುವಂತಹ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಹಾಗೆ ಭಾಗಮಂಡಲ ನಾಪೊಕ್ಲು ಮಾರ್ಗದ ರಸ್ತೆ ಕೂಡ ಜಲಾವೃತವಾಗಿದ್ದು ನೂತನ ಫ್ಲೈಓವರ್ ಇರೋದ್ರಿಂದ ವಾಹನ ಸಂಚಾರ ನಡೀತಾ ಇದೆ. ಆದರೆ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನು ಘೋಷಿಸಲಾಗಿದೆ. ಆ ಪರಿಯಾಗಿ ಮಳೆ ಆಗ್ತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಹೋಗಬಹುದು. ಸುರಿತಾ ಇರೋ ಧಾರಾಕಾರ ಮಳೆ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಕೊಡಗು ಜಿಲ್ಲೆ ಅಕ್ಷರಶಃ ನೀರಿನಿಂದ ಆವೃತವಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಇದರ ನಡುವೆ ಫ್ಲೈಓವರ್ ಇರೋದ್ರಿಂದಾಗಿ ರಸ್ತೆ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ವಾಹನಗಳ ರಸ್ತೆ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಸುಗಮ ಸಂಚಾರ ಇದೆ ಫ್ಲೈಓವರ್ ಇರೋದ್ರಿಂದ. ಆದರೆ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿರುವಂಥದ್ದು ಒಂದು ಕಡೆ. ಆದರೆ ಇನ್ನು ಸಂಚಾರಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಲ್ಲಿ ನಿರ್ಮಾಣ ಆಗಿರುವಂತಹ ಫ್ಲೈಓವರ್ ಮೇಲೆ ಸಂಚಾರಕ್ಕೆ ಅವಕಾಶ ಇದೆ ವೆಹಿಕಲ್ಗಳಿಗೆ. ಇದು ಕೊಡಗು ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಜೋರಾಗಿದ್ದು ರಾಜ್ಯಾದ್ಯಂತ ಜೂನ್ 23ರವರೆಗೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಕಣ್ಣು ಹಾಯಿಸಿದಷ್ಟು ದೂರ ಬರೀ ನೀರೇ. ಅಂದರೆ ಸುರಿದ ಭಾರೀ ಮಳೆ. ಅಲ್ಲಿರುವಂಥ ಕೆಲವೊಂದು ಸ್ಥಳಗಳು, ಗೋಪುರಾಕಾರದಲ್ಲಿ ಕಟ್ಟಲ್ಪಟ್ಟಿರುವಂಥ ಕಟ್ಟಡಗಳು ಕೂಡ ಅರ್ಧ ಭಾಗ ನೀರಿನಿಂದ ಆವೃತವಾಗಿರುವಂಥದ್ದನ್ನು ಕಾಣಬಹುದಾಗಿತ್ತು. ಕೆಲವೊಂದು ಟೆಂಪಲ್ಗಳು ಕೂಡ ನೀರಿನಿಂದ ಆವೃತವಾಗಿರುವಂಥ ದೃಶ್ಯವನ್ನು ಕೂಡ ನಾವು ಕಾಣಬಹುದಾಗಿದೆ.